ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಟೇಸ್ಟಿ ಸ್ಟಾಪ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಗಳೂರಿಂದ ಸಿಗಂದೂರ್ಗೆ ಹೋಗ್ತಾ ಇದ್ದೀವಿ. ಸೊ ಬೆಂಗಳೂರಿಂದ ಸಿಗಂದೂರಿಗೆ ಹೋಗೋಕ್ಕೆ ಡೈರೆಕ್ಟ್ ಬಸ್ ಒಂದೇ ಇರೋದು, ಅದು 10 ಗಂಟೆ ಬಸ್ಸು. ನೀವು ರಿಸರ್ವೇಷನ್ ಮಾಡ್ಕೊಂಡು ಬರ್ಬೋದು. ಅದು ಪ್ಲ್ಯಾಟ್ಫಾರ್ಮ್ 5ಅಲ್ಲಿ ನಿಂತ್ಕೊಳ್ಳುತ್ತೆ ಮೆಜೆಸ್ಟಿಕ್ನಲ್ಲಿ. ನಮ್ಮ ಬಸ್ ಜರ್ನಿ ಮೆಜೆಸ್ಟಿಕ್ಕಿಂದ 10:20ಗೆ ಸ್ಟಾರ್ಟ್ ಆಯಿತು. ನಾವು ಮೊದಲೇ ರಿಸರ್ವೇಷನ್ನ ಮಾಡಿಸಿದ್ವಿ. ನಾನು ಕೂಡ ಅಷ್ಟೇ, ನಿಮಗೂ ಅದೇ ಸಜೆಷನ್ ಕೊಡೋದು, ನೀವು ಹೋಗೋಕ್ಕೆ ಮುಂಚೆ ರಿಸರ್ವೇಷನ್ನ ಮಾಡಿಸ್ಕೊಂಡು ಹೋಗಿ. ನಾವು ಸಿಗಂದೂರು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಬೆಳಗ್ಗೆ 8:30 ಆಗಿತ್ತು. ಇಲ್ಲಿ ನಿಮಗೆ ಲಗೇಜ್ ಕೌಂಟರ್ ಹಾಗೂ ಸ್ಲಿಪ್ಪರ್ಸ್ ಕೌಂಟರ್ ದೇವಸ್ಥಾನದ ರೈಟ್ ಸೈಡ್ನಲ್ಲೇ ಸಿಗುತ್ತೆ. ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಫಾರ್ಮಲ್ಸ್ ಮಾತ್ರ ಅಲೋ ಮಾಡ್ತಾರೆ, ವೆಸ್ಟರ್ನ್ ಡ್ರೆಸ್ಸಸ್ ಅಲೋ ಇರಲ್ಲ. ದರ್ಶನ ಎಲ್ಲ ಆದಮೇಲೆ ನಾವು ಕೊಲ್ಲೂರಿಗೆ ಹೊರಟ್ವಿ. ಕೊಲ್ಲೂರಿಗೆ ಹೋಗೋಕ್ಕೆ ನಿಮಗೆ ಸಾಕಷ್ಟು ಪ್ರೈವೇಟ್ ಬಸ್ಸಸ್ಗಳು ಇರುತ್ತೆ ಹಾಗೂ ಜೀಪ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನಾವು ಪ್ರೈವೇಟ್ ಬಸ್ನಲ್ಲಿ ಹೋದ್ವಿ. ಪ್ರೈವೇಟ್ ಬಸ್ನಲ್ಲಿ ಹೋದ್ರೂ ಸೆಂಟರ್ ಆಫ್ ದ ಜರ್ನಿನಲ್ಲಿ ಇಳಿದು ನೆಕ್ಸ್ಟ್ ಬಸ್ನಲ್ಲಿ ಹೋಗಬೇಕು. ಸೊ ಕೊಲ್ಲೂರು ರೀಚ್ ಆಗಿದ್ದೀವಿ. ಸೊ ಮಧ್ಯದಲ್ಲಿ ಸಿಗಂದೂರಲ್ಲಿ ಬಸ್ ಹತ್ತಿದ್ದು, ಸೆಂಟರಲ್ಲಿ ಇಳಿದು ಮತ್ತೆ ಇನ್ನೊಂದು ಬಸ್ ಹತ್ತಿ ಬಂದಿದ್ದೀವಿ ಕೊಲ್ಲೂರಿಗೆ. ಸೊ ನಾವು ಜಗದಾಂಬಿಕಾ ಗೆಸ್ಟ್ ಹೌಸ್ನಲ್ಲಿ ರೂಮ್ಸ್ನ ಬುಕ್ ಮಾಡಿದ್ದೀವಿ. ಕೊಲ್ಲೂರಿನಲ್ಲಿ ರೂಮ್ಸ್ನ ಹೆಂಗೆ ಬುಕ್ ಮಾಡಬೇಕು ಅಥವಾ ಬೆಂಗಳೂರಿಂದ ಕೊಲ್ಲೂರಿಗೆ ಹೆಂಗೆ ಬರಬೇಕಂತ ನೀವೇನಾದರೂ ಯೋಚನೆ ಮಾಡಿದರೆ ಕಂಪ್ಲೀಟ್ ವಿಡಿಯೋ ಲಿಂಕ್ನ ಇಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ. ಸೊ ಇವಾಗ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಂಜೆ ದೀಪಾಲಂಕಾರ ಮತ್ತು ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸಂಜೆ ಪೂಜೆ ಎಲ್ಲ ಆದಮೇಲೆ ನಾವು ದೇವಿಗೆ ಅಭಿಷೇಕ ಮಾಡಿರೋ ಕಷಾಯನ ತಗೊಂಡ್ವಿ. ಆಮೇಲೆ ಡಿನ್ನರ್ ಮಾಡಕ್ಕೆ ಹೋದ್ವಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವು ಇವತ್ತು ರೂಮ್ಸ್ನ ಚೆಕ್ಔಟ್ ಮಾಡಿ ಉಡುಪಿಗೆ ಹೋಗ್ತಾ ಇದ್ದೀವಿ. ಕೊಲ್ಲೂರಿಂದ ಉಡುಪಿಗೆ ಹೋಗೋಕ್ಕೆ ಸಾಕಷ್ಟು ಪ್ರೈವೇಟ್ ಬಸ್ಸಸ್ಗಳು ಅವೈಲೇಬಲ್ ಇದೆ. ಒಬ್ಬರಿಗೆ ಟಿಕೆಟ್ ಬಂದು ಅಪ್ರಾಕ್ಸಿಮೇಟ್ 120 ರೂಪೀಸ್ ಆಗುತ್ತೆ. ನಾವು ಉಡುಪಿ ರೀಚ್ ಆಗೋಷ್ಟರಲ್ಲಿ 11:30 ಆಗಿತ್ತು. ಅಪ್ರಾಕ್ಸಿಮೇಟ್ 3 hours ಜರ್ನಿ ಆಗಿತ್ತು. ನಾವು ಉಡುಪಿಗೆ ರೀಚ್ ಆದ ತಕ್ಷಣ ಡೈರೆಕ್ಟ್ ದೇವಸ್ಥಾನದ ಕಡೆ ಹೋದ್ವಿ ದರ್ಶನ ಮಾಡೋಕ್ಕೆ. ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅನ್ನಪ್ರಸಾದಕ್ಕೆ ಹೋದ್ವಿ. ನೆಕ್ಸ್ಟ್ ಉಡುಪಿಯಿಂದ ನಾವು ಹೋಗಿದ್ದು ನಮ್ಮ ಲಾಸ್ಟ್ ಸ್ಟಾಪ್ ಕಟೀಲು ದುರ್ಗಾ ಪರಮೇಶ್ವರಿಗೆ. ನಾವು ಉಡುಪಿನಲ್ಲಿ ಬಸ್ ಸ್ಟ್ಯಾಂಡ್ ರೀಚ್ ಆಗುವಾಗ ಕಟೀಲುಗೆ ಹೋಗೋಕ್ಕೆ ಯಾವುದೇ ಗೌರ್ಮೆಂಟ್ ಬಸ್ಸಸ್ ಅವೈಲೇಬಲ್ ಇರಲಿಲ್ಲ. ಸೊ ನಾವು ಪ್ರೈವೇಟ್ ಬಸ್ಸಸ್ನಲ್ಲಿ ಹೋದ್ವಿ. ಉಡುಪಿಯಿಂದ ಕಟೀಲಿಗೆ ಹೋಗುವಾಗ ಪ್ರೈವೇಟ್ ಬಸ್ಸಸ್ನಲ್ಲಿ ಒಂದು ಸ್ಟಾಪಲ್ಲಿ ಇಳಿದು ಮತ್ತೆ ನೆಕ್ಸ್ಟ್ ಬಸ್ನಲ್ಲಿ ಹತ್ತಿ ಹೋಗಬೇಕು.
ಸೊ ಕಟೀಲು ರೀಚ್ ಆಗಿರ್ತೀವಿ. ಇಲ್ಲಿ ರೂಮ್ಸ್ನ ಬುಕ್ ಮಾಡಬೇಕಂದ್ರೆ ಯಾವುದೇ ಥರದ ಆನ್ಲೈನ್ ವೆಬ್ಸೈಟ್ ಏನೂ ಇಲ್ಲ. ಸೊ ನೀವು ಡೈರೆಕ್ಟಾಗಿ ಒಂದು ರೂಮ್ಸ್ನ ಬುಕ್ ಮಾಡಬೇಕಾಗತ್ತೆ. 24 hours ರೂಮ್ ಇರುತ್ತೆ. ಸೊ ನೀವು 3 o'clock ಬಂದರೆ ನೆಕ್ಸ್ಟ್ ಡೇ 3 o'clockವರೆಗೂ ನಿಮಗೆ ಚೆಕ್ಔಟ್ ಟೈಮ್ ಇರುತ್ತೆ. ಸೊ ಇಲ್ಲಿ ರೂಮ್ಸ್ನ ಬುಕ್ ಮಾಡಬೇಕಂದ್ರೆ ಟೆಂಪಲ್ ಪಕ್ಕನೇ ಎನ್ಕ್ವೈರಿ ಆಫೀಸ್ ಇದೆ. ನೀವು ಅಲ್ಲಿ ಹೋಗಿ ರೂಮ್ಸ್ನ ಬುಕ್ ಮಾಡ್ಬೋದು. ಸೊ ನಾವು ಬುಕ್ ಮಾಡಿದಾಗ ನಮಗೆ ಸಿಕ್ಕಿದ್ದು ಯಾತ್ರಿ ನಿವಾಸ. ಯಾತ್ರಿ ನಿವಾಸದಲ್ಲಿ ಒಂದು ರೂಮ್ ಬಂದು 750 rupees ಪರ್ ನೈಟು, 250 rupees ಅಡ್ವಾನ್ಸ್ ಅಂತ ತೊಗೊತಾರೆ. ಸೊ ನಾವು 2 ರೂಮ್ ತೊಗೊಂಡಿದ್ದೀವಿ. ಸೊ ರೂಮ್ನ ತೋರಿಸ್ತೀನಿ ಬನ್ನಿ. ಯಾತ್ರಿ ನಿವಾಸ್ನಲ್ಲಿರೋ ಎಲ್ಲ ರೂಮ್ಸು ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿದೆ. ಇಲ್ಲಿ ನಿಮಗೆ ಡಬಲ್ ಬೆಡ್ ಸಿಗುತ್ತೆ, ಹಾಗೆ ಲಗೇಜ್ ಇಡೋಕ್ಕೆ ಕಬೋರ್ಡ್ ಕೂಡ ಅವೈಲೇಬಲ್ ಇದೆ. ಹಾಗೆ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ಸ್ ಕೂಡ ಇದೆ, ಹಾಟ್ ವಾಟರ್ ಕೂಡ ಬರುತ್ತೆ. ರೂಮು ಹಾಗೂ ಬಾತ್ರೂಮು ಕೂಡ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ಪ್ಲಸ್ ಪಾಯಿಂಟ್ ಇಲ್ಲಿ ನಿಮಗೆ ಬಾಲ್ಕನಿ ಕೂಡ ಇದೆ. ಇಲ್ಲಿಂದ ವ್ಯೂ ಅಂತೂ ತುಂಬಾ ಸಖತ್ತಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿಂದ ನೀವು ಟೆಂಪಲ್ನು ಕೂಡ ನೀವು ನೋಡ್ಬೋದು. ನಾವು ದೇವಸ್ಥಾನಕ್ಕೆ ಹೋದಾಗ ನಂದಿನಿ ನದಿ ಅಂತೂ ತುಂಬಾನೇ ಉಕ್ಕಿ ಹರಿತಿತ್ತು. ಹಾಗೆ ಇಲ್ಲಿ ಯಾವುದೇ ತರದ ವೆಸ್ಟರ್ನ್ ಡ್ರೆಸ್ಸಸ್ ಅಲೋ ಇರಲ್ಲ, ಬರೀ ಟ್ರೆಡಿಷನಲ್ ಡ್ರೆಸ್ಸಸ್ ಮಾತ್ರನೇ ಅಲೋ ಮಾಡೋದು. ಸೊ ನೀವು ಕೂಡ ಎಲ್ಲೇ ಹೋದ್ರೂ ಆದಷ್ಟು ನೀಟ್ನೆಸ್ನ ಹಾಗೂ ಕ್ಲೆನ್ಲಿನೆಸ್ನ ಮೇಂಟೈನ್ ಮಾಡಕ್ ನೋಡಿ.
ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ಕಟೀಲಿಂದ ಮಂಗಳೂರಿಗೆ ಹೋಗ್ತೀವಿ. ಸೊ ನೀವೇನಾದರೂ ಕಟೀಲಿಗೆ ಬಂದಾಗ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ಟೆಂಪಲ್ ಆಪೋಸಿಟ್ನಲ್ಲೇ ಹೋಟೆಲ್ ವಾಸುಕಿ ಅಂತ ಇದೆ, ಟ್ರೈ ಮಾಡಿ ಚೆನ್ನಾಗಿತ್ತು. ಸೊ ಇವಾಗ ಪ್ಯಾಕ್ ಮಾಡಿ ಮಂಗಳೂರಿಗೆ ಹೋಗೋದು. ಸೊ ಮಂಗಳೂರಿಗೆ ಹೋಗೋಕ್ಕೆ ಬಸ್ಸು ಟೆಂಪಲ್ ಮುಂದೆನೇ ಬರುತ್ತೆ ಮತ್ತು ಬಸ್ ಸ್ಟ್ಯಾಂಡಲ್ಲೂ ಬರುತ್ತೆ. ಸೊ ನೀವೇನು ಕನ್ವೀನಿಯೆಂಟ್ ಆಗೋದು ನೀವು ಹೋಗ್ಬೋದು. ನಾವು ಮಂಗಳೂರಿನಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಆಮೇಲೆ ಮಂಗಳೂರಿಂದ ಬೆಂಗಳೂರಿಗೆ ಬರೋಕ್ಕೆ ನಾವು ಟ್ರೈನ್ ಟಿಕೆಟ್ಸ್ನ ಬುಕ್ ಮಾಡಿದ್ವಿ. ಅದು SMBT ಎಕ್ಸ್ಪ್ರೆಸ್ನಲ್ಲಿ. ಸೊ ನೀವು ಕೂಡ ಮುರುಡೇಶ್ವರದಿಂದ ಅಥವಾ ಮಂಗಳೂರಿಂದ ಬರ್ತಿದ್ದೀರಾ ಅಂದರೆ SMBT ಎಕ್ಸ್ಪ್ರೆಸ್ನಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಬೋದು. ಸೊ ನೋಡಿದ್ರಲ್ವಾ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ರೀತಿನ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Please like, share and subscribe.